ಇಡಿ ಸಿಬಿಐನಂಥ ತನಿಖಾ ಏಜೆನ್ಸಿಗಳು ಸ್ವತಂತ್ರ ಸಂಸ್ಥೆಗಳು ಅವು ಅವ್ರ ಕೆಲಸ ಮಾಡುತ್ತವೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಮೋದಿ ಅವ್ರ ಸರ್ಕಾರದ ಸಚಿವರು ಬಿಜೆಪಿ ಮುಖಂಡರು ಎಲ್ಲರೂ ಹೇಳುವಂಥ ಮಾತಿದು. ಆದರೆ ಈಗ ದೇಶದ ಪರಮೋಚ್ಚ ನ್ಯಾಯಾಲಯನೇ ಒಂದು ಮಾತನ್ನ ಹೇಳಿದೆ. ಸಿಬಿಐ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಕೆಲಸ ಮಾಡ್ತಾ ಇದೆ ಹೀಗಂತ ಈಗ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತೊಮ್ಮೆ ಮೋದಿ ಸರ್ಕಾರದ ಬಣ್ಣ ಬಯಲಾಗಿದೆ. ಮಾತೆತ್ತಿದ್ರೆ ಇಡಿ ಸಿಬಿಐ ಎಲ್ಲವೂ ಸ್ವತಂತ್ರ ಸಂಸ್ಥೆಗಳು ಅಂತ ಹೇಳ್ತಿದ್ದಂಥ ಮೋದಿ ಈಗೇನು ಹೇಳ್ತಾರೆ? ಇದು ನಮ್ಮ ಇವತ್ತಿನ ವಿಡಿಯೋದ ವಿಷಯ. ಇದಕ್ಕೆ ವಿವರವಾಗಿ ಹೋಗೋ ಮೊದಲು ಒಂದು ಮಾತು, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿಬಿಡಿ. ನೀವು ಹಾಗೆ ಮಾಡಿದರೆ ನೀವು ಇಷ್ಟಪಡುವಂಥ ನಮ್ಮ ಚಾನಲ್ನ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಸಂಖ್ಯೆಯ ಜನರಿಗೆ ತಲುಪ್ತವೆ. ಈಗ ವಿಷಯಕ್ಕೆ ಬರೋಣ. ಈ ದೇಶದ ಜನ, ಇಲ್ಲಿನ ವಿಪಕ್ಷಗಳು ಹೇಳ್ತಾನೆ ಬಂದಿದ್ದನ್ನ ಈಗ ಸ್ವತಃ ಸುಪ್ರೀಂ ಕೋರ್ಟೇ ಹೇಳಿದೆ. ಸಿಬಿಐ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಈಗ ಸುಪ್ರೀಂ ಕೋರ್ಟ್ ಮೊಹರು ಬಿದ್ದಿದೆ. ಈಗ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಏನ್ ಹೇಳ್ತಾರೆ? ಇಡಿ ಸಿಬಿಐ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದವರು ಬಿಜೆಪಿ ಸೇರಿದ ಬಳಿಕ ಅವರ ವಿರುದ್ಧದ ಎಲ್ಲ ಕೇಸ್ಗಳು ಕ್ಲೋಸ್ ಆದದನ್ನ ಮೋದಿ ನಿರಾಕರಿಸ್ತಾರ? ಒಂದು ಕಾಲದಲ್ಲಿ ತಮ್ಮ ಬಾಯಲ್ಲಿ ಭ್ರಷ್ಟರು ಅಂತ ಯಾರನ್ನ ಜರೆದಿದ್ರು ಅವರನ್ನೇ ಮಿತ್ರರು ಅಂತ ಅಂದದ್ದು ಕೂಡ ತಾವೇ ಅಲ್ವಾ ಅನ್ನೋದನ್ನ ಮಹಾಧ್ಯಾನಿಯಂತೆ ಕ್ಯಾಮ್ರಾಗಳಿಗೆ ಪೋಸ್ ಕೊಡುವ ಅವರು ಮನನ ಮಾಡ್ಕೊಳ್ತಾರ? ತನಿಖಾ ಏಜೆನ್ಸಿಗಳೆಲ್ಲ ಸ್ವಾಯತ್ತ ಅಂತ ಸಾಬೀತುಪಡಿಸೋದಕ್ಕೆ ಒಂದೇ ಒಂದು ಉದಾಹರಣೆಯನ್ನಾದರೂ ಅವರಾಗಲಿ ಅವರ ಟೀಮ್ ಆಗಲಿ ಕೊಡೋದಕ್ಕೆ ಸಾಧ್ಯ ಇದೆಯಾ? ಸಿಬಿಐ ಸ್ವಾಯತ್ತ ಸಂಸ್ಥೆ ಅಲ್ಲ, ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅದರ ನಿಯಂತ್ರಣದಲ್ಲಿಯೇ ಕೆಲಸ ಮಾಡುತ್ತೆ ಅಂತ ಸುಪ್ರೀಂ ಕೋರ್ಟ್ ಈಗ ಹೇಳಿದೆ. ನ್ಯಾಯಮೂರ್ತಿಗಳಾದಂತಹ BR ಗವಾಯಿ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದಂತಹ ಪೀಠ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ರಾಜ್ಯ ಸರ್ಕಾರದಿಂದ ಒಪ್ಪಿಗೆ ಹಿಂಪಡೆಯಲಾಗಿದ್ರೂ ಕೂಡ ಸಿಬಿಐ ವಿವಿಧ ಪ್ರಕರಣಗಳ ತನಿಖೆಯನ್ನು ಮುಂದುವರಿಸ್ತಾ ಇದೆ ಅಂತ ಆರೋಪಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸಲ್ಲಿಸಿದಂತಹ ಮೊಕದ್ದಮೆಯ ವಿಚಾರಣೆಗೂ ಕೂಡ ಸುಪ್ರೀಂ ಕೋರ್ಟ್ ಸಮ್ಮತಿಸಿದೆ. ನ್ಯಾಯಾಲಯ ಇಷ್ಟು ಸ್ಪಷ್ಟವಾಗಿ ಹೇಳಿದ ಮೇಲೂ ಕೂಡ ಈ ಮಡಿಲ ಮೀಡಿಯಾಗಳು ಮಾತ್ರ ಈ ವಿಚಾರದಲ್ಲಿ ಸುಳ್ಳು ವರದಿಯನ್ನೇ ಪ್ರಕಟಿಸ್ತಾ ಇವೆ. ಈ ಮಡಿಲ ಮೀಡಿಯಾಗಳು ಮೋದಿ ಸರ್ಕಾರವನ್ನು ಮುಖಭಂಗಗೊಳ್ಳೋದ್ರಿಂದ ಬಚಾವ್ ಮಾಡ್ತೀವಿ ಅನ್ನೋಂಥ ಭ್ರಮೆಯಲ್ಲಿರೋದು ಮಾತ್ರ ಹಾಸ್ಯಾಸ್ಪದವಾಗಿದೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆಯೋ ಅದಕ್ಕೆ ಪೂರ್ತಿ ವಿರುದ್ಧವಾಗಿ ಕೆಲವು ಮಾಧ್ಯಮಗಳು ವರದಿ ಪ್ರಕಟಿಸಿರೋದು ಕೂಡ ಬಯಲಾಗಿದೆ. ಆದರೆ ಸತ್ಯ ಏನು ಅಂತಂದರೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಸಿಬಿಐ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲೇ ಕೆಲಸ ಮಾಡುತ್ತೆ ಅಂತ ಹೇಳಿದೆ. ಮತ್ತೆ ಕೆಲವು ವರದಿಗಳಲ್ಲಂತೂ ಪಶ್ಚಿಮ ಬಂಗಾಳ ಸರ್ಕಾರದ ಅರ್ಜಿ ವಿಚಾರಣೆಗೆ ಕೋರ್ಟ್ ಒಪ್ಪಿದೆ ಅನ್ನುವಂಥ ಸತ್ಯವನ್ನು ಮಾತ್ರ ಇಲ್ಲಿ ಹೇಳಿ ನಿಜವಾದ ಭಾಗವನ್ನೇ ಮರೆಮಾಚಲಾಗಿದೆ. ಆದರೆ ಈ ಮಡಿಲ ಮೀಡಿಯಾಗಳು ಮರೆಮಾಚೋದಕ್ಕೆ ಯತ್ನಿಸ್ತಾ ಇರೋದ್ರ ಹೊರತಾಗಿಯೂ ಸಿಬಿಐ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನೋದೇ ಸತ್ಯ ಇಲ್ಲ. ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ರಕಾರ ಭ್ರಷ್ಟಾಚಾರ ತಡೆ ಕಾಯ್ದೆಯ ಒಂದು ಅಪರಾಧದ ಪ್ರಕರಣಗಳ ಮೇಲೆ ಕೇಂದ್ರೀಯ ಜಾಗೃತ ಆಯೋಗ ನಿಯಂತ್ರಣ ಹೊಂದಿರುತ್ತೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಕೇಂದ್ರ ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೇಂದ್ರ ಸರ್ಕಾರ ಅಥವಾ ಅದರ ಇಲಾಖೆಗಳು ಸಿಬಿಐ ತನಿಖೆಗಳ ಮೇಲೆ ಯಾವುದೇ ಮೇಲ್ವಿಚಾರಣಾ ನಿಯಂತ್ರಣವನ್ನ ಹೊಂದಿಲ್ಲ ಅಂತ ವಾದ ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಆ ವಾದವನ್ನು ಒಪ್ಪಲಿಲ್ಲ. ಸಿಬಿಐ ಕೇಂದ್ರದ ಏಜೆನ್ಸಿ ಆಗಿದೆ ಅಂತಾನೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತು. ಎಲ್ಲರೂ ಗಮನಿಸಿರೋ ಹಾಗೆ 2014 ನಂತರ ಸಿಬಿಐ ಇಡಿ ಅಂತ ತನಿಖಾ ಸಂಸ್ಥೆಗಳು ವಿಪಕ್ಷಗಳ ವಿರುದ್ಧ ವ್ಯಾಪಕವಾಗಿ ಬಳಸಲಾಗ್ತಾ ಇದೆ. ವಿಪಕ್ಷಗಳ ವಿರುದ್ಧ ಮಾತ್ರ ಅಲ್ಲದೆ ವಿಪಕ್ಷಗಳ ಸರ್ಕಾರಗಳ ವಿರುದ್ಧವೂ ಈ ಏಜೆನ್ಸಿಗಳ ದುರ್ಬಳಕೆ ನಡೀತಾನೆ ಇದೆ. ಆದ್ರೆ ಮೋದಿ ಮಾತ್ರ ಸಿಬಿಐನ ರಾಜಕೀಯವಾಗಿ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಬಂದಾಗ್ಲೆಲ್ಲ ಅದನ್ನ ನಿರಾಕರಿಸಿದ್ದಾರೆ. ಅದು ಸ್ವತಂತ್ರ ಸಂಸ್ಥೆ, ಅದು ತನ್ನಷ್ಟಕ್ಕೆ ತಾನು ಕೆಲಸ ಮಾಡ್ತಾ ಇದೆ ಅಂತಾನೆ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಿಬಿಐ ಮೇಲೆ ಸರ್ಕಾರಕ್ಕೆ ಯಾವುದೇ ಹಿಡಿತ ಇಲ್ಲ ಅಂತ ಮೋದಿ ಹೇಳಿದ್ರೆ ಸಿಬಿಐ ಕೇಂದ್ರದ ಅಡಿಯಲ್ಲಿಯೇ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಈಗ ಹೇಳಿದೆ. ಸಿಬಿಐ ಮಾತ್ರ ಅಲ್ಲ, ಈ ಹಿಂದಿನ ಇತರ ಕೆಲವು ತೀರ್ಪುಗಳಲ್ಲಿಯೂ ಕೂಡ ಕೇಂದ್ರ ಸಂಸ್ಥೆಗಳಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ನಿಮಗೆ ಗೊತ್ತಿರುತ್ತೆ, 2014 ಮೋದಿ ಸರ್ಕಾರ ಬಂದ ಬಳಿಕ ಇವೇ ತನಿಖಾ ಏಜೆನ್ಸಿಗಳು ಪಶ್ಚಿಮ ಬಂಗಾಳದ ಮೇಲೆ ಮುಗಿಬಿದ್ದಿದ್ವು. ಶಾರದಾ ಹಗರಣ ವಿಚಾರವನ್ನ ಬಿಜೆಪಿ ಮತ್ತೆ ಮತ್ತೆ ಎತ್ತಿತ್ತು. ಇಲ್ಲಿ ತಮಾಷೆ ಏನಂದ್ರೆ ಅದರಲ್ಲಿ ಆರೋಪಿಗಳಾಗಿದ್ದವರೇ ಮತ್ತೆ ಈಗ ಬಿಜೆಪಿಯನ್ನ ಸೇರಿದ್ದು ಆಯ್ತು. 2014 ಶಾರದಾ, 2017 ನಾರದ ಹಗರಣಗಳ ತನಿಖೆಯನ್ನ ಸಿಬಿಐ ಕೈಗೆತ್ತಿಕೊಂಡಿತ್ತು ಅನ್ನೋದಷ್ಟೇ ನಮಗೆ ಗೊತ್ತಿದೆ. ಆದ್ರೆ ಆಮೇಲೆ ಏನಾಯ್ತು? ಇದೇ ಅಲ್ವಾ ಸ್ವತಂತ್ರವಾಗಿ ತನಿಖೆ ನಡೆಸುತ್ತೆ ಅಂತ ಹೇಳಲಾಗುವ ಸಿಬಿಐನ ಅವಸ್ಥೆ. ಆಗ ಯಾವ ಸುವೇಂದು ಅಧಿಕಾರಿ ಮಮತಾ ಪಕ್ಷದಲ್ಲಿದ್ರು ಅವರೀಗ ಪಶ್ಚಿಮ ಬಂಗಾಳದಲ್ಲಿ ಪ್ರತಿಪಕ್ಷ ನಾಯಕ, ಬಿಜೆಪಿಯ ಪ್ರಮುಖ ನಾಯಕ. ನಾರ್ದಾ ಕೇಸ್ನಲ್ಲಿ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದಾಗ ಅದರಲ್ಲಿ ಈ ಸುವೇಂದು ಅಧಿಕಾರಿಯ ಹೆಸರು ಇರಲಿಲ್ಲ. ಯಾಕಂದ್ರೆ ಆ ಹೊತ್ತಿಗೆ ಅವರು ಬಿಜೆಪಿಯನ್ನ ಸೇರಿ ಆಗಿತ್ತು. ಯಾರು ಈ ಶಾರದಾ ನಾರ್ದಾ ಹಗರಣಗಳ ವಿರುದ್ಧ ಮಾತಾಡಿದ್ರು ಅದೇ ಅಮಿತ್ ಶಾ ಈ ಸುವೇಂದು ಅಧಿಕಾರಿಯನ್ನ ಮಿತ್ರ ಅಂತ ಕರೆದಿದ್ರು. हमारे वरिष्ठ नेता जिनका मैं बहुत सम्मान करता हूं, श्रीमान शिशिर अधिकारी जी
बंगाल में प्रतिपक्ष के नेता और मेरे मित्र श्री शुभेंदु अधिकारी जी अभी अभी ममता जी हार से जबरदस्त डरी हुई। ಈ ಹಗರಣದಲ್ಲಿ ಭಾಗಿಯಾಗಿದ್ದಂಥ ವ್ಯಕ್ತಿಯನ್ನೇ ಮಿತ್ರ ಅಂತ ಶಾ ಕರೆದ ಬಳಿಕ ಸಿಬಿಐ ತನಿಖೆ ಗತಿ ಏನಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ. ವಿಪಕ್ಷಗಳ ವಿರುದ್ಧ ಇದೇ ಏಜೆನ್ಸಿಗಳು ನಿರಂತರವಾಗಿ ಬಳಕೆ ಆಗ್ತಾ ಬಂದಿವೆ. ಆದರೆ ಅವು ಕೇಂದ್ರದ ನಿಯಂತ್ರಣದಲ್ಲಿ ಇಲ್ಲ, ಅವು ಸ್ವತಂತ್ರ ಅಂತ ಮೋದಿ ಮೊದಲಾದವರು ಊರು ಹೊಡೆದವರಂತೆ ಹೇಳೋದು ಮಾತ್ರ ಇನ್ನೂ ನಿಂತಿಲ್ಲ. ಕೋರ್ಟ್ನಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರದ ಪರ ವಾದ ಮಂಡಿಸಿದಂಥ ಹಿರಿಯ ವಕೀಲ ಕಪಿಲ್ ಸಿಬಲ್ 2018 ನವೆಂಬರ್ 16ರಂದು ರಾಜ್ಯ ಸಿಬಿಐ ತನಿಖೆಗೆ ತನ್ನ ಒಪ್ಪಿಗೆ ಹಿಂತೆಗೆದುಕೊಂಡ ನಂತರ ಕೇಂದ್ರ ತನ್ನ ಏಜೆನ್ಸಿಯನ್ನ ರಾಜ್ಯಕ್ಕೆ ತನಿಖೆಗಾಗಿ ಕಳಿಸೋದಕ್ಕೆ ಅವಕಾಶ ಇಲ್ಲ, ಅದಕ್ಕಾಗಿ ಸಿಬಿಐ ರಾಜ್ಯ ಸರ್ಕಾರದ ಒಪ್ಪಿಗೆ ಪಡಿಬೇಕಾಗತ್ತೆ ಅಂತ ವಾದ ಮಾಡಿದ್ರು. ಈಗ ಕೇಂದ್ರ ಸರ್ಕಾರದ ವಿರುದ್ಧ ಪಶ್ಚಿಮ ಬಂಗಾಳ ಸರ್ಕಾರದ ಮೊಕದ್ದಮೆಯನ್ನ ವಿಚಾರಣೆಗೆ ಅರ್ಹ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವುದನ್ನ ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಗೆಲುವು ಅಂತಾನೆ ಬಣ್ಣಿಸಲಾಗ್ತಾ ಇದೆ. ಪ್ರತಿಯೊಂದು ರಾಜ್ಯನೂ ಹೊಂದಿರುವಂತಹ ಹಕ್ಕಿನ ಜಯ ಇದಾಗಿದೆ. ಸಿಬಿಐ ಸ್ವಾಯತ್ತ ಸಂಸ್ಥೆಯಾಗಿದ್ದು ಈ ವಿಚಾರದಲ್ಲಿ ಕೇಂದ್ರದ ವಿರುದ್ಧ ಕ್ರಮಕ್ಕೆ ಯಾವುದೇ ಕಾರಣ ಇಲ್ಲ. ಪಶ್ಚಿಮ ಬಂಗಾಳದ ಅರ್ಜಿ ರದ್ದುಪಡಿಸೋದಕ್ಕೆ ಯೋಗ್ಯವಾಗಿದೆ ಅಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಾಡಿದ್ರು. ಆದರೆ ಇದನ್ನು ಒಪ್ಪದ ಸುಪ್ರೀಂ ಕೋರ್ಟ್ ಕೇಂದ್ರದ ವಿರುದ್ಧದ ಪಶ್ಚಿಮ ಬಂಗಾಳದ ಮೊಕದ್ದಮೆ ವಿಚಾರಣೆಗೆ ಯೋಗ್ಯ ಅಂತ ಪರಿಗಣಿಸಿತು. ಈ ಮೊಕದ್ದಮೆ ತನ್ನದೇ ಆದಂತಹ ಅರ್ಹತೆಯ ಮೇಲೆ ಕಾನೂನಿನ ಪ್ರಕಾರ ಮುಂದುವರಿಯುತ್ತೆ ಅಂತ ಕೋರ್ಟ್ ಹೇಳಿತು. ಅರ್ಜಿಯ ಮುಂದಿನ ವಿಚಾರಣೆಯನ್ನ ಕೋರ್ಟ್ ಆಗಸ್ಟ್ 13ಕ್ಕೆ ನಿಗದಿಪಡಿಸಿದೆ. ಛತ್ತೀಸ್ಗಢ, ಪಂಜಾಬ್, ತಮಿಳುನಾಡು, ರಾಜಸ್ಥಾನ, ಮಿಜೋರಾಂ, ಮೇಘಾಲಯ, ತೆಲಂಗಾಣ, ಕೇರಳ, ಜಾರ್ಖಂಡ್ ಹಾಗೂ ಪಶ್ಚಿಮ ಬಂಗಾಳ ಈ 10 ರಾಜ್ಯಗಳು ತಮ್ಮ ವ್ಯಾಪ್ತಿಯಲ್ಲಿನ ಪ್ರಕರಣಗಳ ತನಿಖೆಗಾಗಿ ಸಿಬಿಐಗೆ ನೀಡಿದಂಥ ಅನುಮತಿಯನ್ನು ವಾಪಸ್ ಪಡೆದಿವೆ. ವಿಪಕ್ಷಗಳ ಸರ್ಕಾರಗಳಿದ್ದಂಥ ಈ ರಾಜ್ಯಗಳಲ್ಲಿ ಈಗ ಕೆಲವೆಡೆ ಬಿಜೆಪಿ ಸರ್ಕಾರ ಬಂದಿದೆ. ಅಂಥ ರಾಜ್ಯಗಳಲ್ಲಿ ಅದಾದ ನಂತರ ಏನಾಗಿದೆ ಅನ್ನೋದು ಈಗ ಗೊತ್ತಾಗಬೇಕಾಗಿದೆ. ಅದೇನೇ ಇದ್ರೂ ಕೂಡ 10 ರಾಜ್ಯಗಳು ಸಿಬಿಐಗೆ ನೀಡಿದಂಥ ಒಪ್ಪಿಗೆ ವಾಪಸ್ ಪಡೆದಿರೋದು ಸಾಧಾರಣ ಘಟನೆ ಅಂತೂ ಅಲ್ವೇ ಅಲ್ಲ. ಅದಕ್ಕೆ ನೀಡಲಾಗಿದ್ದಂಥ ಕಾರಣ ಸಿಬಿಐನ ರಾಜಕೀಯ ದುರ್ಬಳಕೆ ನಡೆದಿದೆ ಅನ್ನೋದಾಗಿತ್ತು. ರಾಜ್ಯ ಅನುಮತಿ ವಾಪಸ್ ಪಡೆದ ಮೇಲೆ ಮತ್ಯಾಕೆ ಸಿಬಿಐ ರಾಜ್ಯದ ಅನುಮತಿ ಇಲ್ಲದೆ ರಾಜ್ಯಕ್ಕೆ ತನಿಖೆಗಾಗಿ ಬರ್ತಾ ಇದೆ ಅನ್ನೋದು ಪಶ್ಚಿಮ ಬಂಗಾಳ ಸರ್ಕಾರದ ವಾದ ಆಗಿದೆ. ರಾಜ್ಯ ಸರ್ಕಾರಗಳ ಅನುಮತಿ ಇಲ್ಲದೆ ಆ ರಾಜ್ಯದಲ್ಲಿ ಅದು ಹೇಗೆ ತನಿಖೆಗೆ ಮುಂದಾಗತ್ತೆ? ಸ್ವತಂತ್ರ ಸಂಸ್ಥೆ ಅನ್ನೋದಾದ್ರೆ ಆ ಏಜೆನ್ಸಿಗಳು ಹೇಗೆ ವಿಪಕ್ಷಗಳ ಸರ್ಕಾರಗಳಿರುವಂಥ ರಾಜ್ಯಗಳಲ್ಲಿ ತಮ್ಮ ಶೌರ್ಯವನ್ನು ಪ್ರದರ್ಶಿಸುತ್ತವೆ? ಅದೇ ಸಂದರ್ಭದಲ್ಲಿ ಬಿಜೆಪಿಯದ್ದೇ ಸರ್ಕಾರಗಳಿರುವಂಥ ರಾಜ್ಯಗಳಲ್ಲಿ ಅವಕ್ಕೆ ಯಾವ ಹಗರಣಗಳು ಕಾಣದಿರೋದು ಹೇಗೆ ಸಾಧ್ಯ? ತನಿಖಾ ಏಜೆನ್ಸಿಗಳು ಘನತೆಗಾಗಿ ಕೆಲಸ ಮಾಡಬೇಕಂತೆ. ಸಂಸತ್ತಿನಲ್ಲಿನ ಮೋದಿ ಹೇಳಿಕೆಯಲ್ಲಿನ ಕಾಪಟ್ಯ ಎಂಥದ್ದು ಅನ್ನೋದು ಕಳೆದ 10 ವರ್ಷಗಳಿಂದಲೂ ಕಾಣ್ತಾನೆ ಬಂದಿರುವಂಥದ್ದು. ಅಂದಮೇಲೆ ಅಲ್ಲಿ ಇನ್ನೆಂಥ ಘನತೆ ಇರೋದಕ್ಕೆ ಸಾಧ್ಯ? ವಿಪಕ್ಷದಲ್ಲಿರುವವರ ಮೇಲೆ ಮುಗಿ ಬೀಳೋದು, ಕೇಸ್ ದಾಖಲು ಮಾಡೋದು, ಬಳಿಕ ಅದೇ ರಾಜಕೀಯ ನಾಯಕರು ಬಿಜೆಪಿಗೆ ಬರ್ತಾ ಇದ್ದ ಹಾಗೇನೆ ಕೇಸ್ ಬಂದ್ ಮಾಡಿ ಸದ್ದಿಲ್ಲದೆ ಕೂತ್ಕೊಂಡು ಬಿಡೋದು. ಇದೇ ಅಲ್ವಾ ಈ ತನಿಖಾ ಏಜೆನ್ಸಿಗೆ ಉಳಿದಿರುವಂಥ ಘನತೆ? ಘನತೆಯಿಂದ ಕೆಲಸ ಮಾಡಬೇಕಂತೆ, ಘನತೆಗಾಗಿ ಕೆಲಸ ಮಾಡಬೇಕಂತೆ. ಆಹಾಹಾ, ಕೇಳೋದಕ್ಕೆ ಎಂಥ ಖುಷಿ ಆಗುವಂಥ ಮಾತಲ್ವಾ ಇದು? ಆದರೆ ಈ ತನಿಖಾ ಏಜೆನ್ಸಿಗಳ ಕಣಕಣನು ಕೊಳೆತು ಗಬ್ಬೆದು ಹೋಗಿರೋದ್ರ ಬಗೆಗಿನ ಗುಸುಗುಸು ಎಲ್ಲ ಎಲ್ರಿಗೂ ಗೊತ್ತಿದೆ. ಹಾಗಾಗಿನೇ ಘನತೆಗಾಗಿ ಕೆಲಸ ಮಾಡೋದಕ್ಕೆ ಹೇಳ್ತೀನಿ ಅಂತ ಮೋದಿ ಹೇಳ್ತಾ ಇದ್ರೆ ಅದು ತೀರಾ ಹಾಸ್ಯಾಸ್ಪದವಾಗಿಯೇ ಕೇಳಿಸುತ್ತೆ, ಹಾಗೆ ಅದು ದೊಡ್ಡ ಡ್ರಾಮಾ ಅಂತ ಅನ್ಸುತ್ತೆ. ಅದು ಮಾತ್ರ ಅಲ್ಲ, ಪ್ರಧಾನಿ ಹುದ್ದೆಯಲ್ಲಿರೋರೊಬ್ರು ಘನತೆಯನ್ನೇ ಇಲ್ಲದೆ ಇಂಥದ್ದೊಂದು ಹೇಳಿಕೆಯನ್ನ ನೀಡ್ತಾ ಇದ್ರೆ ಎಲ್ಲಿಗೆ ಬಂದಿದೆ ಅಲ್ವಾ ಸ್ಥಿತಿ ಅಂತ ಅನ್ಸುತ್ತೆ. ಅಜಿತ್ ಪವಾರ್ ಕೇಸ್ ಏನಾಯ್ತು ಅಂತ ಎಲ್ರಿಗೂ ಗೊತ್ತಿದೆ. ಸ್ವತಃ ಪ್ರಧಾನಿಯವರೇ 70,000 ಕೋಟಿ ಭ್ರಷ್ಟಾಚಾರದ ಆರೋಪ ಮಾಡಿದ್ರು. ಮಾಡಿದಂಥ 3 ದಿನಗಳಲ್ಲಿ ಅದೇ ಅಜಿತ್ ಪವಾರನ್ನ ಬಿಜೆಪಿ ಡಿಸಿಎಂ ಮಾಡಿತು. ಈಗ ಶಿಂಧೆ ಬಣ್ಣದ ಶಿವಸೇನೆ ಸಂಸದ ರವೀಂದ್ರ ವಾಯ್ಕರ್ ವಿರುದ್ಧದ ಮನಿ ಲ್ಯಾಂಡ್ರಿಂಗ್ ಕೇಸನ್ನು ಕ್ಲೋಸ್ ಮಾಡೋದಕ್ಕೂ ಕೂಡ ಇಡಿ ತಯಾರಿ ನಡೆಸಿದೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಹೇಳ್ತಾ ಇದೆ. ಇಡಿ ಕೇಸ್ ಆದ ಬಳಿಕ ಸ್ವತಃ ವಾಯ್ಕರ್ ಹೇಳಿದ್ರು, ಈಗ 2 ದಾರಿಗಳಿವೆ, ಒಂದು ಜೈಲಿಗೆ ಹೋಗೋದು, ಇಲ್ಲ ಪಕ್ಷ ಬದಲಿಸೋದು. ವಾಯ್ಕರ್ ಅವರ ಈ ಮಾತು ತನಿಖಾ ಏಜೆನ್ಸಿಗಳ ಸೂತ್ರ ಹೇಗೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಕೈಯಲ್ಲೇ ಇದೆ ಅನ್ನೋದಕ್ಕೆ ಸಾಕ್ಷಿ ಅಂತಿತ್ತು. ಕಾಂಗ್ರೆಸ್ ಇಲ್ಲವೇ ಟಿಸಿಎಂನ ಯಾವುದೇ ನಾಯಕ ಅಥವಾ ಸಂಸದ ಅಥವಾ ಶಾಸಕನ ವಿರುದ್ಧ ಇರುವಂಥ ಕೇಸನ್ನ ಈ ತನಿಖಾ ಏಜೆನ್ಸಿಗಳು ಕ್ಲೋಸ್ ಮಾಡ್ತಾವ? ಇಲ್ಲ. ಅದೇನಿದ್ರು ಬಿಜೆಪಿಗೆ ಸೇರ್ಕೊಳ್ಳುವಂಥ ರಾಜಕೀಯ ನಾಯಕರಿಗೆ ಮಾತ್ರ ಸಿಗುವಂಥ ಇನಾಮು. ಯಾವುದೇ ಭ್ರಷ್ಟ ನಾಯಕ ಬಿಜೆಪಿಗೆ ಸೇರಿದ್ರೆ ಸಾಕು, ಕ್ಲೀನ್ ಆಗ್ಬಿಡ್ತಾನೆ. ಆವರೆಗೂ ಆತನ ವಿರುದ್ಧ ಪರಮ ಭ್ರಷ್ಟಾಚಾರದ ಆರೋಪ ಮಾಡಿದ ರಣೋತ್ಸಾಹದಿಂದ ಧೂಳೆಬ್ಬಿಸಿದಂಥ ತನಿಖಾ ಏಜೆನ್ಸಿಗಳು ಕೈ ತೊಳೆದುಕೊಂಡು ಸುಮ್ಮನೆ ಕೂತು ಬಿಡುತ್ತೆ. ಇದು ಸ್ವತಂತ್ರ ಸಂಸ್ಥೆಗಳು ಅಂತ ಮೋದಿಜಿ ಹೇಳುವ ತನಿಖಾ ಏಜೆನ್ಸಿಗಳ ದುರಾವಸ್ಥೆ. ಕೇಸ್ ದಾಖಲಿಸೋದು, ಆರೋಪಿಯನ್ನ ಜೈಲಿಗೆ ತಳ್ಳೋದು, ಕಡೆಗೆ 4 ವರ್ಷಗಳೇ ಆದರೂ ಕೂಡ ವಿಚಾರಣೆಯನ್ನು ಶುರು ಮಾಡದೇ ಇರೋದು, ಇಂಥ ಅವಾಂತರಗಳನ್ನು ಈ ಏಜೆನ್ಸಿಗಳು ಮಾಡ್ಕೊಂಡಿದ್ದಿದೆ. ಉಮರ್ ಖಾಲಿದ್ ಅಂಥ ವಿದ್ವಾಂಸ ಹಾಗೂ ಸಾಮಾಜಿಕ ಹೋರಾಟಗಾರರನ್ನ 4 ವರ್ಷಗಳಿಂದಲೂ ಜೈಲಿನಲ್ಲಿಯೇ ಇರಿಸೋದು ಇಂಥದೇ ರಾಜಕೀಯ ದುರ್ಬಳಕೆ ಹಿನ್ನೆಲೆಯಿಂದಲೇ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ.
NIAಗೂ ಕೂಡ ಸುಪ್ರೀಂ ಕೋರ್ಟ್ ಇಂಥ ವಿಚಾರದಲ್ಲಿ ಛೀಮಾರಿ ಹಾಕಿದ್ದಿದೆ. ವಿಚಾರಣೆ ನಡೆಸದೇ ಇದ್ರು ಜಾಮೀನು ನಿರಾಕರಿಸೋದನ್ನು ಮಾತ್ರ ಈ ಏಜೆನ್ಸಿಗಳು ನಿಯಮಿತವಾಗಿ ಮಾಡ್ಕೊಂಡು ಬರ್ತವೆ. ಜಾಮೀನು ನಿರಾಕರಿಸೋದು, ಆರೋಪಿಯನ್ನು ಸುದೀರ್ಘ ಅವಧಿಗೆ ಜೈಲಿನಲ್ಲಿರುವಂತೆ ನೋಡ್ಕೊಳ್ಳೋದೆ ಅವುಗಳ ಘನತೆಯ ಕೆಲಸ ಆಗ್ಬಿಟ್ಟಿದೆ. ಇಷ್ಟೆಲ್ಲ ಸತ್ಯ ಸಬೂತು ಕಣ್ಣೆದ್ರೆ ಇದ್ರೂ ಕೂಡ ಅವುಗಳ ರಾಜಕೀಯ ದುರ್ಬಳಕೆ ಆಗ್ತಾ ಇಲ್ಲ ಅಂತ ಹೇಳೋದಾದ್ರೂ ಹೇಗೆ? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.